ಅಮ್ಮನ ತುಂಬ ಮಿಸ್ ಮಾಡ್ಕೊತೀರಾ ಸರ್? ತುಂಬ ಈಗಲೂ ನನಗೆ ಅವರು ಮರೆಯೋಕ್ಕಾಗ್ತಾನೆ ಇಲ್ಲ. ಮನೆಗೆ ನಮಸ್ಕಾರ ಮಾಡಬೇಕಂದ್ರೂ ನಮ್ಮ ತಾಯಿ ಇಲ್ಲಲ್ಲ, ಅಮ್ಮ ಅಂತೇಳಿ ಕರೆಯೋ ಎಷ್ಟೋ ಸಲ ನಾನು ಆ ಭಾವನೆ ಬಂದುಬಿಡುತ್ತೆ, ಇಲ್ವಲ್ಲ ಅಂತಕ್ಕಂಥ ನಾವು. ಇದು ಮಿನಿಸ್ಟರ್ ಆದಾಗ ತೆಗ್ದದ್ದು ಫೋಟೋ, ಫಸ್ಟ್ ಮಿನಿಸ್ಟರ್. ಸೊ ಇದೊಂದು ಕಹಿ ನೆನಪು ಅಂತ ಅನಿಸುತ್ತೆ. ಮದುವೆ ಆಗಿ ಕೆಲವೇ ತಿಂಗಳಲ್ಲಿ ನಡೆದಿರೋವಂಥ ನೆನಪು. ದೇವಸ್ಥಾನಕ್ಕೆ ಹೊರಟಿದ್ದೆ ನಾನು, ದೇವಸ್ಥಾನಕ್ಕೆ ಹೊರಟಾಗ ಅದು ಆಯಿತು. ಸೊ ಅಂದರೆ ಫಸ್ಟು ಕಾರ್ ಡ್ರೈವರ್ ಓಡಿಸ್ತಾ ಇರ್ತಾರೆ, ಆಮೇಲೆ ನೀವು ಅದೇನಿಲ್ಲ, ಏನಾಯಿತು, ಪೆಟ್ರೋಲ್ ಬಂಕ್ ಬಂತು, ಅವನು ಡೀಸೆಲ್ ಹಾಕ್ಸಿ ಕೆಳಗಿಳಿದ. ನಾನು ಕೆಲವು ರಿಕಾರ್ಡ್ಗಳನ್ನ ಹಾಕೊಂಡು ಕ್ಯಾಸೆಟ್ಗಳನ್ನ ನೋಡೋಕತ್ತೇಳಿ ತೆಗೆದು ಹಾಕಕ್ಕೆ ಹೋದೆ. ನಾವು ಮುಂದೆ ಕೂತ್ಕೊಂಡು ಅಂತೇಳಿ ಇವಳು ಹೊಸದಾಗಿ ಮದುವೆ 5ನೇ ದಿವ್ಸಕ್ಕೆ ಹಾಕಿ ಮುಂದೆ ಬಂದು ಕೂತ್ಕೊಂಡು. ಮದುವೆ ಶೂಸ್ ಹೊಸವೇ ಇದ್ದು, ಹಂಗೆ ಪಾಪ ಡ್ರೈವರ್ ಇವ್ರಿಗೆ ಯಾಕೆ ಬೇಜಾರು ಮಾಡೋದು ಅಂಥೇಳಿ ಅವನ ಹಿಂದೆ ಹೋಗಿ ಕೂತ್ಕೊಂಡ್ಬಿಟ್ಟ. ನಾನು ಹಂಗೆ ಹೊಡ್ಕೊಂಡು ಹೋಗಲ್ಲೇ ಒಂದು ತೆಗ್ಬತ್ತು ಹಿಂಗೆ ಕಟ್ ಮಾಡ್ಕೊ ಹಾಂ ಅಂತ ಇವಳಂದ್ರೆ ಈ ಕಡೆ ನೋಡೋಕೆ ಎಲ್ಲದನ್ನು ಬಿಟ್ಟು ಈ ಕಡೆ ನೋಡೋಕೆ ಹೋದೆ, ಹೋಗಿ ಗಿಡಕ್ಕೆ ಹೊಡಿದ್ದೆ. ಅಷ್ಟರಲ್ಲೇ ಪಾಪ ಕೆಳಗೆ ಬಿದ್ದರು, ನನಗಿಲ್ಲ ಏಟಾಯಿತು. ಹಾಂ, ಏಟಾಗಿತ್ತು, ಅವರಿಗೆ ಜಾಸ್ತಿ ಆಗಿತ್ತು. ಆವಾಗ ನನಗೆ ನೋವು, ಏನೋ ಪಾಪ ಮದುವೆ ಆದ ಕೂಡಲೇ ಹಿಂಗೆಲ್ಲ ಆಯ್ತಲ್ಲ ಅಂಥೇಳಿ, ಈ ಬಗ್ಗೆ ಏನರ ಅಂದ್ಕೋತಾರಲ್ಲ ಅಂತೇಳಿ ಅವತ್ತು ನಾನು ನೋವು ಪಟ್ಟೆ. ಅದು ಏನೂ ಗೊತ್ತಿರಲಿಲ್ಲ ನನಗೆ, ಇವರೇ ಡ್ರೈವ್ ಮಾಡ್ತಿದ್ರು. ಹಿಂಗಾಗಿ ಭಾಳ ಭಯ ಆಗಿಬಿಟ್ಟಿದ್ರು. ನಾನು ಕಾರಿಂದ ಹೊರಗಡೆ ಬಾಗಿಲು ಓಪನ್ ಆಗಿಬಿಡ್ತು, ನಾನು ಹೊರಗಡೆ ಹೋಗಿ ಬಿದ್ದುಬಿಟ್ಟು ಇವ್ರು ಅಲ್ಲೇ ಇದ್ರು ಕಾರಲ್ಲೇ. ಇಲ್ಲೆಲ್ಲ ಗಾಜೆಲ್ಲ ಕಣ್ಣಿಗೆಲ್ಲ ಸೇರಿಬಿಟ್ಟಿತ್ತು, ಗಾಜಿನ ಚೂರು. ಹಿಂಗಾಗಿ ಭಾಳ ಭಯ ಆಗಿಬಿಟ್ಟಿತ್ತು. ಯಾರೂ ಇರಲಿಲ್ಲ ಜೊತೆ, ಡ್ರೈವರ್ ಒಬ್ಬರೇ. ಹಿಂಗಾಗಿ ಭಾಳ ಭಯ ಆಯಿತು. ಸೊ ಅದಾದಮೇಲೆ ನೀವು ಒಂದು ಪ್ರಮಾಣ ಕೂಡ ಮಾಡಿಸ್ಕೊಂಡ್ರಂತೆ ಸರ್ ಹತ್ರ. ಏನು ಪ್ರಮಾಣ ಮಾಡಿಸ್ಕೊಂಡ್ರಿ? ಅದನ್ನು ನಡ್ಕೋತಾ ಇದ್ದಾರಾ ಸರ್? ಹಾಂ, ಈ ಕಾರು ಹೊಡೆಯೋಕ್ಕೆ ಹೋಗ್ಬೇಡ್ರಿ ಇನ್ಮೇಲೆ ಅಂತ ಹೇಳಿದ್ವಿ. ಅವತ್ತಿಂದ ಏನು ಕಾರು ಮುಟ್ಟಕ್ಕೆ ಹೋಗಿಲ್ಲ. ಭಾಳ ಚೆನ್ನಾಗಿದೆ ಸರ್. ಎಲ್ಲಿ ತೆಗ್ಸಿದ್ದು ಈ ಫೋಟೋ? ತಾಜ್ ಮಹಲ್. ಸೊ ಯಾವಾಗ ಕರ್ಕೊಂಡು ಹೋಗಿದ್ರಿ ಮೇಡಮ್ನ ತಾಜ್ ಮಹಲ್ಗೆ? ಕಾಂಗ್ರೆಸ್ ರ್ಯಾಲಿ ಇತ್ತು ಡೆಲ್ಲಿಯಲ್ಲಿ, ಆವಾಗ ಟೈಮ್ ಇದೆಯಲ್ಲ ಅಂತೇಳಿ. ಸೊ ಸ್ವಾಮಿ ಕಾರ್ಯ ಸ್ವಕಾರ್ಯ ಎರಡೂ ಮಿಸಸ್ನು ಕರ್ಕೊಂಡು ಹೋಗಿದ್ರಿ ನೀವು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.